ನಮಸ್ಕಾರ ಫ್ರೆಂಡ್. ಇದು ನೋಡಿ ಗುಬ್ಬಿ ತಾಲೂಕು. ಇದು ಸಿ ರೋಡು. ಸಿ ರೋಡು ಇಂಥ 10 ಅಡಿ ನಕಾಶೆ ರಸ್ತೆಯಲ್ಲಿರೋದು. 10 ರಿಂದ 12 ಅಡಿ ನಕಾಶೆ ರಸ್ತೆ. ಒಂದು ಅರ್ಧ ಕಿಲೋಮೀಟ್ರ್ ಹೋದರೆ 2 ಎಕರೆ 20 ಗುಂಟೆ ಜಮೀನು ಐತೆ. 2 ಎಕರೆ 20 ಗುಂಟೆ ಜಮೀನಲ್ಲಿ ಹಳೆ ತೆಂಗಿನ ಮರ ಅವೆಲ್ಲ ಹೋಗಿದೆ. ಖಾಲಿ ಲೆಕ್ಕಾಚಾರ. ಇಲ್ಲಿ ಗ್ರೌಂಡ್ ವಾಟರ್ ಸೂಪರು. ಈ ಜಮೀನಿಂದ ಒಂದು ಅರ್ಧ ಕಿಲೋಮೀಟ್ರ್ ಹೋದರೆ ದೊಡ್ಡ ಲೇಕ್ ಐತೆ. ಇಲ್ಲಿ ನೀರೆಲ್ಲ ಬಾವಿಗಳ ಬರ್ತವೆ. ದೊಡ್ಡ ದೊಡ್ಡ ಬಾವಿ ಐತೆ ಇಲ್ಲೆಲ್ಲ ಅಕ್ಕಪಕ್ಕ ಎಲ್ಲ. ಆ ಜಮೀನಲ್ಲಿ ಒಂದು ಖಾಲಿ ಬೋರ್ ಐತೆ. ಬರೀ 10 ಅಡಿಗೆ ನೀರೈತೆ. ಅದು ಜಮೀನು ತೋರಿಸ್ತೀನಿ. ಇದು ಬೆಂಗಳೂರು ಬಂದು 110 ಕಿಲೋಮೀಟ್ರು, ತುಮಕೂರು 36 ಕಿಲೋಮೀಟ್ರು, ಗುಬ್ಬಿ 23 ಕಿಲೋಮೀಟ್ರು. ಗುಬ್ಬಿ ತಾಲೂಕು. 2 ಎಕರೆ 20 ಗುಂಟೆ ಜಮೀನು. 2 ಎಕರೆ 20 ಗುಂಟೆ ಜಮೀನಲ್ಲಿ 8 ಗುಂಟೆ ಖರಾಬ್ ಬರುತ್ತೆ. ಇನ್ನು 2 ಎಕರೆ 12 ಗುಂಟೆ ಜಮೀನು. 2 ಎಕರೆ 12 ಗುಂಟೆಗೆ ದುಡ್ಡು. ಸೂಪರಾಗೈತೆ ಜಾಗ. ಸಮವಾದ ಜಮೀನು, ಜನರಲ್ ಪ್ರಾಪರ್ಟಿ. ಯಾವುದೇ ಲಿಟಿಗೇಷನ್ ಇಲ್ಲ. 12 ಅಡಿ ನಕಾಶೆ ರಸ್ತೆ ಐತೆ. ರೋಡ್ ಅಟ್ಯಾಚ್ ಇರೋದೇ ಜಮೀನು. ನಕಾಶೆ ಅಟ್ಯಾಚ್ ಇರೋದೇ ಜಮೀನು. ಸುತ್ತ ಎಲ್ಲ ಕಲ್ಕಂಬ ಕಾಂಪೌಂಡ್ ಮಾಡವ್ರೆ. ತಂತಿ ಹಿಡ್ದಿಲ್ಲ, ಕಲ್ಗಳನ್ನೆಲ್ಲ ಕಾಂಪೌಂಡ್ ಮಾಡ್ಕೊಂಡವ್ರೆ. ಅದರಲ್ಲಿ ಒಂದು ಖಾಲಿ ಬೋರ್ ಐತೆ. ಇಲ್ಲಿ ಗ್ರೌಂಡ್ ವಾಟರ್ ಸೂಪರು. 300 ಅಡಿ 400 ಅಡಿಗೆಲ್ಲ ಒಳ್ಳೆ ನೀರು ಬರುತ್ತೆ. ಬಾವಿಗೆಲ್ಲ 40 ಅಡಿ 50 ಅಡಿಗೆಲ್ಲ ಬಾವಿ ಫುಲ್ಲು ನೀರೈತೆ ಬಾವಿಲಿ. ಈ ಸಿ ರೋಡಿಂದ ಅರ್ಧ ಕಿಲೋಮೀಟ್ರ್ ಹೋಗಬೇಕು. ಈ ಊರಿಂದ ವಿಲೇಜು ಒಂದು ಅರ್ಧ ಕಿಲೋಮೀಟ್ರ್. ವಿಲೇಜ್ ಜಮೀನಿಂದ ಒಂದು ಅರ್ಧ ಕಿಲೋಮೀಟ್ರ್ ಹೋದರೆ ದೊಡ್ಡದು ವಿಲೇಜ್ ಐತೆ. ಹಾಸ್ಪಿಟಲ್ ಐತೆ. ಹಾರ್ಡ್ವೇರ್ ಅಂಗಡಿಗಳವೆ. ಮೆಡಿಕಲ್ ಶಾಪ್ ಐತೆ. ದೊಡ್ಡ ವಿಲೇಜು. ಎಲ್ಲ ಥರ ಸೌಕರ್ಯ ಇರೋ ಊರು. ಜನರಲ್ ಪ್ರಾಪರ್ಟಿ. ಯಾವುದೇ ಲಿಟಿಗೇಷನ್ ಇಲ್ಲ. ನಾಳೆ ರಿಜಿಸ್ಟ್ರೇಷನ್ ಆಗೋಷ್ಟು ರೆಡಿ ಐತೆ ಪೇಪರು. ಜಮೀನು ತಗೊಂಡಿರೋರು ಬಂದು ಬೆಂಗಳೂರವರು. ಜಮೀನು ರೆಡಿ ಮಾಡಿಲ್ಲ ಅವರು. ಏನು ತಗೊಂಡು ಇನ್ವೆಸ್ಟ್ ಮಾಡ್ಕೊಂಡು ಬಿಟ್ಕೊಂಡವ್ರೆ. 24 ಅವರ್ಸು ಸೇಫ್ಟಿ ಪ್ಲೇಸು. ಯಾವುದೇ ಲಿಟಿಗೇಷನ್ ಇಲ್ಲ. ನೋಡಿ, ಇದೇ ನಕಾಶೆ ರಸ್ತೆ. 10 ಅಡಿ ನಕಾಶೆ ರಸ್ತೆ. ಇದು 12 ಅಡಿ ಬರುತ್ತೆ. ಗ್ರೌಂಡ್ ವಾಟರ್ ಸೂಪರು. ಯಾರನ್ನ 2 ಎಕರೆ ಜಮೀನು ತೋಟ ಮಾಡಬೇಕು ಅಂದ್ಕೊಂಡಿರೋರು ತೋಟ ಮಾಡ್ಕೊಳ್ಳಿ. ಅರ್ಧ ಕಿಲೋಮೀಟ್ರಿಗಿಂತ ಕಮ್ಮಿ ಇರೋದು ಇದು ಜಾಗ. ಸಿ ರೋಡಿಂದ ಅರ್ಧ ಕಿಲೋಮೀಟ್ರಿಂದ ಕಮ್ಮಿ ಇರೋದು ರಸ್ತೆ ಇದು. ನಕಾಶೆ ರಸ್ತೆಗೆ ಯಾವುದೂ ತೊಂದರೆ ಇಲ್ಲ. ಅಕ್ಕಪಕ್ಕ ಬಾವಿಗಳವೆ. ಬಾವಿಗಳಲ್ಲಿ ನೀರು ತೋರಿಸ್ತೀವಿ ಯಾವ ಥರ ನೀರಿದೆ ಅಂತ. ನೋಡ್ರಿ, ಇದು ಅಟ್ಯಾಚ್ ಇರೋ ಜಮೀನಲ್ಲಿ ಪಕ್ಕದ್ದು ಆ ಜಮೀನಲ್ಲಿಲ್ಲ. ಅದು ಪಕ್ಕದ ಜಮೀನಲ್ಲಿ ಬಾವಿಲಿ ನೀರು ಕೈಗೆ ಎಡ್ಕೋವಷ್ಟು ನೀರೈತೆ. ಸುಮಾರು 60 ಅಡಿ ಆಳ ಇರೋ ಬಾವಿ. ಬರೀ 3 ಅಡಿಲಿ 2 ರಿಂದ 3 ಅಡಿಲಿ ಕೆಳಗೆ ನೀರಲ್ಲಿ ಐತೆ. ನಮಗೆ ಕೈಗೆ ಎಟ್ಕುತ್ತೆ ನೀರು ಬಾವಿಲಿ. ನೋಡ್ರಿ, ನೀರು ನೋಡ್ರಿ. ಗ್ರೌಂಡ್ ವಾಟರ್ ಸೂಪರು. ಯಾರನ್ನ ಅಫ್ಸಿಯಲ್ಸ್ ಅಲ್ಲಿ ರೈತರುಗಳು ಅಡಿಕೆ ತೋಟ ಮಾಡಬೇಕು ಅಂತ ಇಂಟ್ರೆಸ್ಟ್ ಇರೋರು ಬರ್ರಿ. ಒಳ್ಳೆ ಜಮೀನು, ಚೌಕಟ್ಟಾದ ಜಮೀನು. ಎಲ್ಲ ಅಕ್ಕಪಕ್ಕ ಎಲ್ಲ ತೋಟಗಳು ಬೆಳೆದವ್ರೆ. ಅಡಿಕೆ ತೋಟ ಫುಲ್ ಇರೋದಿಲ್ಲ. ಅಕ್ಕಪಕ್ಕ ಎಲ್ಲ ತೆಂಗಿನ ತೋಟ.
ನೋಡಿ ಇದು ಅಟ್ಯಾಚು, ರಸ್ತೆ ಅಟ್ಯಾಚು. ಇದೆಲ್ಲ ಕಂಬ ನಿಲ್ಲಿಸಿರೋದೆಲ್ಲ ಇವ್ರ ಜಮೀನಲ್ಲಿ ಎಲ್ಲ ಅದ್ಬಸ್ತ್ ಮಾಡಿಸಿ ಎಲ್ಲ ಕಲ್ಕಂಬ ನಿಲ್ಲಿಸ್ಕೊಂಡವ್ರೆ. ಜಮೀನಿಗೆ ಇನ್ವೆಸ್ಟ್ ಮಾಡಿ ಏನೂ ಮಾಡಿಲ್ಲ ಅವರು. ಬೆಂಗಳೂರಲ್ಲವ್ರೆ, ಜಮೀನು ಮಾರ್ತಾವ್ರೆ. ಸ್ವಲ್ಪ ಪಾಳು ಬಿಟ್ಟವ್ರೆ, ಜಮೀನು ಕ್ಲೀನ್ ಮಾಡ್ಕೊಬೇಕು. ಸೂಪರ್ ಆಗೈತೆ ಜಮೀನು. ಎರಡು ಎಕರೆ 20 ಕುಂಟೆ, ಅದರಲ್ಲಿ 8 ಕುಂಟೆ ಖರಾಬು. 2 ಎಕರೆ 12 ಕುಂಟೆಗೆ ಮಾತ್ರ ಅಮೌಂಟು. 8 ಕುಂಟೆಗೆ ಅಮೌಂಟ್ ಖರಾಬಿಗೆ ದುಡ್ಡಿಲ್ಲ. 2 ಎಕರೆ 12 ಕುಂಟೆಗೆ 92 ಕುಂಟೆಗೆ ಅಮೌಂಟು. ಇದರಲ್ಲಿ ಒಂದು ಬೋರು ಐತೆ. ಅವರು ಯಾವುದು ಮೋಟ್ರುಗಳು ಬಿಟ್ಕೊಂಡಿಲ್ಲ. ಇವೆಲ್ಲ ಹಳೆ ತೆಂಗಿನ ಮರ ಐತೆ, ಎಲ್ಲ ಹೋಗಿದೆ. ಈಗೆಲ್ಲ ಯೂಸಿಗೆ ಬರೋಲ್ಲ ತೆಂಗಿನ ಮರ. ಹೊಸ್ದಾಗಿ ತೋಟ ರೆಡಿ ಮಾಡ್ಕೊಬೇಕು ಗುಬ್ಬಿ ತಾಲೂಕಲ್ಲಿ. ನೋಡಿರಿ, ಇಲ್ಲೊಂದು ಖಾಲಿ ಹೋಲ್ ಕಾಣಿಸ್ತೈತೆ, ನೀರು ತೋರಿಸ್ತೀವಿ. ಫೋನ್ಗೆ ನೀರು ಕಾಣಿಸ್ತೈತೆ ನೋಡಿ, ಮೇಲೆ ಇದೆ. ಬರೀ 4 ಅಡಿಗೆ ನೀರೈತೆ. ಭೂಮಿ ಮಟ್ಟ ಕೇಸಿಂಗ್ 2 ಅಡಿ ಮೇಲೆ ಐತೆ. 2 ಅಡಿ ನೀರು ಬರುತ್ತೆ. ಗ್ರೌಂಡ್ ವಾಟರ್ ಸೂಪರು. ಜಮೀನು ನೀಟ್ ಮಾಡಿಲ್ಲ ಅವರು, ಉಳುಮೆ ಮಾಡಿಲ್ಲ, ಇನ್ವೆಸ್ಟ್ ಮಾಡಿ ಬಿಟ್ಟವ್ರೆ. ಯಾರನ್ನ ಚಿಕ್ಕದಾಗೆ 2 ಎಕರೆ ಜಮೀನು ತಗೊಬೇಕು ಅನ್ನೋರು ಬರ್ರಿ, ಹೇಳ್ರಿ. ಯಾವುದೇ ರೀತಿ ತೊಂದರೆ ಇಲ್ಲ. 24 ಅವರ್ಸು ಸೇಫ್ಟಿ ಪ್ಲೇಸ್. ಅಕ್ಕಪಕ್ಕ ಎಲ್ಲ ಮನೆಗಳು ಕಟ್ಕೊಂಡವ್ರೆ, ಬೋರ್ಗಳೈತೆ. ನೋಡಿರಿ, ಇದು ಕಾಸ್ಟ್ ಬಂದು 1 ಕುಂಟೆ 1,10,000 ರೂಪಾಯಿ ಹೇಳ್ತಾರೆ. 1,05,000 ರೂಪಾಯಿ ಕುಂಟೆ ಹಂಗೆ ಆಗುತ್ತೆ. 1 ಲಕ್ಷ ಒಳ್ಳೆ ಸಿಗುತ್ತೆ ಅನ್ನೋರು ಫೋನೇ ಮಾಡಿಬಿಡ್ರಿ, ಯಾವುದು ಸಿಗಲ್ಲ. 1,05,000 ರೂಪಾಯಿ ಫೈನಲ್ ಪ್ರೈಸು. 1,10,000 ಹೇಳ್ತಾರೆ, 1,05,000ಕ್ಕೆ ಸಿಗುತ್ತೆ. ಇದು 1 ಕುಂಟೆ 92 ಕುಂಟೆ, 8 ಕುಂಟೆ ಗಿಫ್ಟ್ ಸಿಗುತ್ತೆ. ಇದು ಖರಾಬು. ಸುತ್ತ ಎಲ್ಲ ಕಲ್ಲಿಂದು ಇದು ಮಾಡವ್ರೆ. JCB ಒಂದು 3-4 ಗಂಟೆ 5 ಅವರು ಕ್ಲೀನ್ ಮಾಡಿಸ್ಬಿಟ್ರೆ, ಉಳುಮೆ ಮಾಡಿಸಿದ್ರೆ ನೀಟಾಗಿ ಕಾಣುತ್ತೆ ಜಮೀನು. ಈ ಬೇಲಿಗಳು ಎಲ್ಲ ಬೆಳೆದಿರೋದ್ರಿಂದ ನೀಟಾಗಿ ಕಾಣ್ತಾ ಇಲ್ಲ. ಗುಬ್ಬಿ ತಾಲೂಕು. ಇಲ್ಲಿ ಬೋರ್ಗಳು ಬಂದು 300 ಅಡಿಯಿಂದ 400 ಅಡಿಗೆ ಫುಲ್ಲು ನೀರು ಬರುತ್ತೆ, ಯಾವುದೇ ತೊಂದರೆ ಇಲ್ಲ. ಎಲ್ಲ ಅಕ್ಕಪಕ್ಕ ಎಲ್ಲ ತೋಟಗಳು ಮಾಡ್ಕೊಂಡವ್ರೆ. ಇಲ್ಲಿಂದ 500 ಮೀಟ್ರ್ ಹೋದರೆ ದೊಡ್ಡದು ಲೇಕ್ ಐತೆ, ಎಲ್ಲ ಬಾವಿಗಳು ಬರೋ ನೀರಿದು. ಈ ಜಮೀನಿಗೆ TCದು ಸರ್ವಿಸ್ ಐತೆ, ಬೋರ್ ಐತೆ ಆಲ್ರೆಡಿ. ಬೋರ್ಗೂ ಇನ್ವೆಸ್ಟ್ ಮಾಡೋಂಗಿಲ್ಲ, ಕ್ಲೀನ್ ಮಾಡ್ಕೊಂಡು ತೋಟ ಮಾಡ್ಕೊಬೇಕು, ಆ ಲೆಕ್ಕಾಚಾರ ಐತೆ. 1 ಕುಂಟೆ ಬಂದು 1,10,000 ಹೇಳ್ತಾರೆ. 1,05,000ಕ್ಕೆ ಫೈನಲ್ ಆಗುತ್ತೆ. ಏನೋ ಇಂಟ್ರೆಸ್ಟ್ ಇರೋದು ಫೋನ್ ಮಾಡಿ, ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿರಿ. ಇದೇ ಥರ ಜನರಲ್ ಪ್ರಾಪರ್ಟಿ ವಿಡಿಯೋ ಅಪ್ಡೇಟ್ ಮಾಡ್ತೀವಿ. ನಮ್ಮ ಶೇಖರ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕನ್ ಕ್ಲಿಕ್ ಮಾಡಿರಿ. ಹೊಸ ವಿಡಿಯೋ ಅಪ್ಡೇಟ್ ಮಾಡ್ತಿರ್ತೀವಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಕ್ಲಿಕ್ ಮಾಡಿದ್ರೆ ನಾವೇನು ವಿಡಿಯೋ ಅಪ್ಲೋಡ್ ಮಾಡ್ತೀವೋ ಅವು ನಿಮಗೆ ತಲುಪಲ್ಲ. ನೀವು ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಂಡ್ರೆ ಆವಾಗಲೇ ನಮ್ಮ ವಿಡಿಯೋ ಅಪ್ಡೇಟ್ ಆಗಿರೋವೆಲ್ಲ ನಿಮ್ಮ ಫೋನಿಗೆ ಬರ್ತವೆ. ಈ ವಿಡಿಯೋ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.